ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸಬರಿಗಂತಾನೆ ಬಿಗಿನರ್ಸ್ಗಳಿಗಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆಪ್ಪ ಅಂತಂದರೆ, ಈಗ ತುಂಬಾ ಟ್ರೆಂಡಿಂಗ್ ಆಗಿರೋ ಮಧುಪಾಲ ಬ್ಲೌಸ್ ಕಟಿಂಗ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಅದನ್ನು ಕಟಿಂಗ್ ಮಾಡಬೇಕಂದ್ರೆ ಮೊದಲು ನಾವು ಪೇಪರಲ್ಲೇ ಕಟಿಂಗ್ ಮಾಡ್ಕೋಬೇಕು, ಆಮೇಲೆ ನಾವು ಬಟ್ಟೆನಲ್ಲಿ ಕಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಆ ವಿಡಿಯೋನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಓಕೆನಾ? ಸೊ ಮಧುಪಾಲ ಬ್ಲೌಸಿಂದು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋಣ. ಮೊದಲಿಗೆ ಬ್ಲೌಸ್ ಲೆಂತು 13 ಇದೆ. ಸೊ 13ಗೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 14 ಇಂಚು ಬ್ಲೌಸು ಲೆಂತ್ ತೊಗೊಳ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಲೆಂತು. ನೀವು ಕೂಡ ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅದಕ್ಕೆ 1 ಇಂಚು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿಗೆ ನಮ್ಮದು ಬ್ಲೌಸ್ ಲೆಂತು. ಇದನ್ನು ಒಂದು ಲೈನ್ ಹಾಕೋತೀನಿ. ಈ ಥರ. ಇದಾದ ನಂತರ ನಾನು ಶೋಲ್ಡರ್ನ ಮಾರ್ಕ್ ಹಾಕೋತೀನಿ. ಶೋಲ್ಡರ್ ಬಂದು ನಾನು 5.5 ಹಾಕೋತೀನಿ. 5.5ನ ಶೋಲ್ಡರ್ ಹಾಕೋತಾ ಇದ್ದೀನಿ, ಫುಲ್ ಶೋಲ್ಡರು. ಹಾಗೆ ನೆಕ್ ಬಿಡ್ತನ ನಾನು 2.5 ಇಟ್ಕೊಳ್ತಾ ಇದ್ದೀನಿ. ನೆಕ್ ಬಿಡ್ತು 2.5 ಇಟ್ಕೊಂಡಾಗ ನಮಗೆ ಶೋಲ್ಡರು 3 ಇಂಚು ಉಳಿಯುತ್ತೆ. ಇದಾದ ನಂತರ ಆರ್ಮೋಲ್ ಲೆಂತು ನಾನು 5 ಇಂಚ್ ಇಟ್ಕೋತಾ ಇದ್ದೀನಿ. ಇಲ್ಲಿಗೆ ಇದನ್ನು ನಾನು ಬಾಕ್ಸ್ನ ಹಾಕೋತೀನಿ. ನೋಡಿ, ಈ ರೀತಿಯಾಗಿ ಎಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೋಬೇಕು. ಇದಾದ ನಂತರ ನಮ್ಮದು ಚೆಸ್ಟು ಅವ್ರದ್ದು ಎಷ್ಟು 32 ಚೆಸ್ಟ್ ಇದೆ, 32 ಇದೆ. 32 ಅಂದಂಗೆ 8 ಇಂಚು ಬರುತ್ತೆ ಚೆಸ್ಟು. 4ನೇ ಭಾಗ ಅಂದರೆ 8 ಇಂಚು ಚೆಸ್ಟ್ ಬರುತ್ತೆ, ಪ್ಲಸ್ 2 ಇಂಚು ಎಕ್ಸ್ಟ್ರಾ ಬರುತ್ತೆ. ಇದನ್ನು ಇಲ್ಲಿಗೆ ಕೂಡಿಸ್ಕೊಂಬಿಟ್ಟೆ. ಸೊ ಓಕೆನಾ? ಇಲ್ಲಿಗೆ ಚೆಸ್ಟು 8 ಇಂಚು ಬರುತ್ತೆ, ಹಾಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಒಳಗಡೆ. ಸೊ ಇದಾದ ನಂತರ ನೋಡಿ, 1.5ಗೆ ಮಾರ್ಕ್ ಹಾಕ್ಕೊಂಡು ಆರ್ಮೋಲ್ ರೌಂಡಿಂಗ್ನ ತೆಗಿತೀನಿ. ನೋಡಿ, ಇದು ಬ್ಯಾಕ್ ಪಾರ್ಟು ಆರ್ಮೋಲು. ಇದಿಷ್ಟಾದಮೇಲೆ ಬ್ಯಾಕ್ ನೆಕ್ಕು, ಓಕೆನಾ? ಬ್ಯಾಕ್ ನೆಕ್ಕು ನಾನು 3 ಇಂಚು ಬ್ಯಾಕ್ ನೆಕ್ಕು, ಹಾಗೆ 1/2 ಇಂಚು ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು, ಹಾಗೆ ಇಲ್ಲಿ ಕೂಡ ನಾನು ಅಲ್ಲಿ ಮೇಲೆ 2.5 ಇಟ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 3 ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಬಾಕ್ಸ್ ಹಾಕ್ಕೊಳ್ತೀನಿ. ಸೊ ಇದಿಷ್ಟು. ನೀವು ಇಲ್ಲಿ ಯಾವ ರೀತಿ ಬೇಕಾದರೂ ನೆಕ್ನ ತೆಗಿಬೋದು. ಈ ರೀತಿಯಾಗಿ ನಾನು ನೆಕ್ಕನ್ನು ಕಟ್ ಮಾಡ್ಕೊಳ್ಳಲ್ಲ, ನಿಮಗೆ ತೋರ್ಸೋಕ್ಕೋಸ್ಕರ ನಾನು ನೆಕ್ ಮಾರ್ಕ್ ಹಾಕಿದ್ದು. ಇಷ್ಟು ಮಾರ್ಕು ಅವ್ರದ್ದು 28 ಇಂಚಿದೆ. 28 ಇಂಚಿಂದು 4ನೇ ಭಾಗ 14, 28 ಅಂದರೆ 7 ಇಂಚ್ ಬರುತ್ತೆ. 4ನೇ ಭಾಗ 7 ಇಂಚ್ ಬರುತ್ತೆ. 7 ಇಂಚಿಗೆ 1 ಇಂಚು ಟಕ್ಸ್ ಆ್ಯಡ್ ಮಾಡ್ಕೋತೀನಿ. 8 ಇಂಚ್ ಆಯಿತು. ಸೊ ಅದಕ್ಕೆ ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ ಬಟ್ಟೆ. ಸೊ ಇಲ್ಲಿಗೆ ಇದ್ರದ್ದು ಪಾಯಿಂಟ್ ಆಗುತ್ತೆ. ಸೊ ನಾವು ಇದನ್ನು ಕೂಡ ಮಾರ್ಕ್ ಹಾಕೊಂಡ್ಬಿಡ್ತೀನಿ. ನೋಡಿ, ಇದನ್ನು ಕೂಡ ಮಾರ್ಕ್ ಹಾಕೊಂಡು ನಾವು ಇಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಹಾಕೊಂಡು ಸೊ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ನೋಡಿ, ಬ್ಯಾಕ್ ಪಾರ್ಟು ರೆಡಿ ಆಗಿದೆ. ಇನ್ನು ಇದನ್ನಿಟ್ಟು ಫ್ರಂಟ್ ಪಾರ್ಟು ಕೂಡ ಕಟ್ಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ನಿಮಗೆ ಚೇಂಜಸ್ ಬರದೇ ಇರ್ಬೋದು, ಬಟ್ ಫ್ರಂಟ್ ಪಾರ್ಟಲ್ಲಿ ತುಂಬಾ ಚೇಂಜಸ್ ಬರುತ್ತೆ. ನೀವು ಇನ್ನೂ ಸ್ಟಾರ್ಟ್ ಆಗೋನ ನೋಡಲೇಬೇಕು, ನೀವು ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ, ಹಾಗಾದರೆ ಫ್ರಂಟ್ ಪಾರ್ಟನ್ನು ತೋರಿಸ್ಬಿಡ್ತೀನಿ. ನೋಡಿ, ನಾನು ಮತ್ತೊಂದು ಪೇಪರ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಈ ಬ್ಯಾಕ್ ಪಾರ್ಟ್ ಏನಿದೆಯಲ್ವ,
ಸೊ ಈ ಬ್ಯಾಕ್ ಪಾರ್ಟ್ಗಿನ ಒಂದು 1/2 ಇಂಚು ಫ್ರಂಟಿಂದು ಲೆಂತ್ ಜಾಸ್ತಿ ಇಟ್ಕೊಂಡು ನಾವು ಮಾರ್ಕ್ ಹಾಕೋಬೇಕಾಗತ್ತೆ. ನೋಡಿ ಈ ಥರ ಬ್ಯಾಕಿನ ಇನ್ನೊಂದು 1/2 ಇಂಚು ನೋಡಿ ಇಲ್ಲಿದೆ ನಂದು. ಸೊ 1/2 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ನಾವು ಮಾರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಇದೇನಿದೆ ಅಲ್ವಾ ಸೇಮ್ ಟು ಸೇಮ್ ಅದೇ ರೀತಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಮಾತ್ರ ನೀವು ಲೆಂತಿಗೆ ಎಕ್ಸ್ಟ್ರಾ ಅಷ್ಟೇ ಮಾಡ್ಕೋಬೇಕು, ಮತ್ತೆಲ್ಲಿ ಚೇಂಜಸ್ ಇಲ್ಲ. ಇಲ್ಲಿ ನೆಕ್ ಬಿಡ್ತದ್ದು ಮಾರ್ಕ್ ಹಾಕೊಳ್ಳಿ. ಸೊ ಇದಿಷ್ಟು ಇಲ್ಲಿದಾಯ್ತಲ್ವಾ. ಸೊ ಈಗ ಬ್ಯಾಕಿಂದು ತೆಗ್ದುಬಿಡ್ತೀನಿ. ಇದರಲ್ಲಿ ನಮ್ಮದು ಎಲ್ಲನೂ ನಾವು ಮಾರ್ಕ್ ಹಾಕೋಬೇಕಾಗುತ್ತೆ. ಸೊ ಬನ್ನಿ ಹಾಗಾದರೆ ಮಾರ್ಕನ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಮೊದಲಿಗೆ ಫ್ರಂಟ್ ನೆಕ್ಕನ್ನು ತೆಗಿತೀನಿ. ಸೊ ಫ್ರಂಟ್ ನೆಕ್ಕು ನಾನು 7 ಇಂಚ್ ಇಡ್ತಾ ಇದ್ದೀನಿ. ಫ್ರಂಟ್ ನೆಕ್ಕು 7 ಇಂಚು ಇಡ್ತಾ ಇದ್ದೀನಿ. 7 ಇಂಚು ಫ್ರಂಟ್ ನೆಕ್ ನೋಡಿ. 7 ಇಂಚಿಗೆ ಫ್ರಂಟ್ ನೆಕ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ 7 ಇಂಚಿಗೆ. ಹಾಗೆ ಇಲ್ಲೂ ಕೂಡ ಇದನ್ನು ಬಾಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಯಾಕಂತಂದರೆ ಫ್ರಂಟಿಂದು ಆರ್ಮಲ್ ತೆಗಿಬೇಕಲ್ವ. ಸೊ ಹಾಗಾಗಿ ಇದನ್ನು ಬ್ಯಾಕ್ನ ಮಾರ್ಕ್ ಮಾಡಿಕೊಂಡು 1/2 ಇಂಚು ಒಳಗಡೆ ತೆಗಿಬೇಕು ಫ್ರಂಟಿಂದು. ನೋಡಿ ಈ ಥರ 1/2 ಇಂಚು ಒಳಗಡೆ ತೆಗಿಬೇಕು. ಸೊ ಓಕೆನಾ. ಇದಾದ ನಂತರ ಇಲ್ಲಿ ನಾವು ಶೇಪ್ನ ತೆಗಿಬೇಕು. ಸೊ ಇದಕ್ಕೆ ರೌಂಡು ಹಾಗೆ ಪಂಚ್ ಕೋಲ್ ಟೈಪಲ್ಲಿ ತೆಗಿತಾರೆ. ಸೊ ನೋಡಿ ಇಲ್ಲಿಂದ ನಾನು 1.5 ಇಂಚಿಗೆ ಮೇಲ್ಗಡೆ ಮಾರ್ಕ್ ಹಾಕ್ತಿದ್ದೀನಿ. ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ನಾನು ಇಲ್ಲಿ ಏನಿರುತ್ತಲ್ವ, ಸೊ ನೋಡಿ ಇಲ್ಲಿ ಈ ರೀತಿಯಾಗಿ ಪಂಚ್ ಕೋಲ್ ಟೈಪು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ. ಹಾಗೆ ಇಲ್ಲೊಂದು ಸ್ವಲ್ಪ 1/2 ಇಂಚು ಹೊರಗೆ ಬರಬೇಕು. 1/2 ಇಂಚು ಮಾತ್ರ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. 1/2 ಇಂಚು ಸಾಕು. 1/2 ಇಂಚು ಮಾತ್ರ ಗೆರೆ ಬಿಟ್ಟು ಹೊರಗೆ ಬರಬೇಕು. ಇದಾದ ನಂತರ ಇದನ್ನು ಸ್ವಲ್ಪ ಈ ಥರ ತಂದು ಇಲ್ಲೊಂದು ಸ್ವಲ್ಪ ಒಳಗೆ ತಂದು ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿಯಾಗಿ ತಂದು ಇದನ್ನು ಫ್ರೀ ಹ್ಯಾಂಡಲ್ಲೇ ನಾನು ಮಾರ್ಕ್ ಹಾಕೋತೀನಿ. ನೀವು ಕೂಡ ಜಾಸ್ತಿ ಸ್ಕೇಲ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಫ್ರೀ ಹ್ಯಾಂಡಲ್ಲೇ ಹಾಕೋದನ್ನು ಕಲೀರಿ. ಓಕೆನಾ. ಸೊ ಇದಾಯಿತು. ಇದಾದ ನಂತರ ಈಗ ನಾವು ಕ್ರಾಸ್ ಬೆಲ್ಟಿಂದು ಪಟ್ಟಿನ ನಾವು ಇದರಲ್ಲಿ ಕಟ್ ಮಾಡ್ಕೊಳ್ಳೋದಿಲ್ಲ, ಬಟ್ ಅದ್ರದ್ದು ಮಾರ್ಕ್ ತೆಗಿಬೇಕಲ್ವಾ. ಸೊ ಹಾಗಾಗಿ ಇದನ್ನು ನಾವು ಎಷ್ಟು ಬ್ಲೌಸ್ ಲೆಂತು 13 ಇಟ್ಕೊಂಡಿದ್ದೀನಲ್ವ, 13 ಇಲ್ಲಿ 1/2 ಇಂಚು 13 ಇಡಿ. 13 ಬ್ಲೌಸ್ ಲೆಂತ್ ಬರುತ್ತೆ. 13 ಅಂದರೆ ಕ್ರಾಸ್ ಬೆಲ್ಟಿಂದು 2 ಇಂಚ್ ತೆಗೆದ್ರೆ ನಮಗೆ 10, 11, 12, 13 ಓಕೆ 11 ಇಂಚು ಬೇಕು. 2 ಇಂಚು ಕ್ರಾಸ್ ಬೆಲ್ಟಿಂದು ಎಕ್ಸ್ಟ್ರಾ ತೆಗೆದ್ರೆ 11 ಇಂಚು ಬೇಕು. ಓಕೆನಾ. 11 ಇಂಚಿಗೆ ನಾವು ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 12 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ. 1 ಇಂಚ್ ಯಾಕೆ ಆ್ಯಡ್ ಮಾಡಿದೆ ಅಂದರೆ ಇಲ್ಲಿ 1/2 ಇಂಚು ಶೋಲ್ಡರಲ್ಲಿ ಹೋಗುತ್ತೆ, ಇಲ್ಲಿ 1/2 ಇಂಚು ಸ್ಟಿಚಿಂಗಲ್ಲಿ ಹೋಗುತ್ತೆ. ಓಕೆನಾ. ಇಲ್ಲಿ 1/2 ಇಂಚು, ಅಲ್ಲಿ 1/2 ಇಂಚು, 1 ಇಂಚು ಎಕ್ಸ್ಟ್ರಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ನೋಡಿ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ನಾನು ಒಂದು ಬಾಕ್ಸ್ನ ಹಾಕೋತೀನಿ. ಈ ರೀತಿಯಾಗಿ ಸ್ಟ್ರೈಟ್ ಲೈನ್ನ ಎಳ್ಕೊತೀನಿ. ಎಳ್ಕೊಂಡ ನಂತರ ಇಲ್ಲಿ ನಾವು ಒಂದು 1/2-1/4 ಇಂಚಿನಷ್ಟು ಈ ಥರ ರೌಂಡ್ ಶೇಪು ತೆಗಿಬೇಕು. ಇಲ್ಲಿ ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ನೋಡಿ ಇಲ್ಲಿಂದ ಏನಿದೆ ಅಲ್ವಾ, ಸೊ ಇಲ್ಲಿಂದ ಒಂದು 3.5 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ 3.5 ಇಂಚು 32, 34 ಇದಕ್ಕೆ 3.5 ಇಂಚು ಸಾಕು. ಅದೇ 40, 42 ಈ ಥರ ಇದ್ದರೆ 4 ಇಂಚು ಮಾಡ್ಕೋಬೇಕು. ನಿಮ್ಮ ಸೈಜ್ ಪೂರ್ತಿಗೆ ನೀವು ಮಾಡ್ಕೋಬೇಕಾಯ್ತಾ. ಇಲ್ಲಿಗೆ ಬರುತ್ತೆ. ಓಕೆನಾ. ಇಲ್ಲಿಗೆ ನಾವು ಬಸ್ಟ್ ಪಾಯಿಂಟ್ನ ತೆಗಿಬೇಕು. ಬಸ್ಟ್ ಪಾಯಿಂಟು ನಮ್ಮದು 9 ಇಂಚಿಗಿದೆ. ಸೊ 9.5 ತೊಗೋತೀನಿ, ಯಾಕಂದರೆ ಶೋಲ್ಡರ್ 1/2 ಇಂಚ್ ಇಟ್ಕೊಂಡು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಅಂದರೆ ಇಲ್ಲಿ ಬರುತ್ತೆ ನೋಡಿ, ಈ ಪಾಯಿಂಟ್ 3.5ಗೆ ಈ ಪಾಯಿಂಟ್ ಬರುತ್ತೆ. ಹಾಗೆ ಬಸ್ಟ್ ಪಾಯಿಂಟು ಇಲ್ಲಿ ಬರುತ್ತೆ. ಇದು ಕರೆಕ್ಟ್. ಓಕೆನಾ. ಇಲ್ಲಿಗೆ ಇಲ್ಲಿಂದ ನಮ್ಮದು ಬಸ್ಟ್ ಪಾಯಿಂಟು ಇಲ್ಲಿಂದ 3.5 ಇಂಚಿಗೆ ಇಲ್ಲಿಗೆ ಬಂತು ನಮ್ಮದು.
ಈ ಪಾಯಿಂಟ್, ಓಕೆನಾ. ಈ ಪಾಯಿಂಟ್ಗೆ ನಾವು ಈ ಥರ ಲೈನ್ನ ಹೇಳ್ಕೊತೀನಿ ನೋಡಿ. ಈ ಥರ ಪೂರ್ತಿನೇ ಹೇಳ್ಕೊಳ್ಳಿ. ಪೂರ್ತಿ ಟಕ್ಸ್ ಅಂದರೆ ಇದರಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಆಗಲ್ಲ, ಸೊ ಹಾಗಾಗಿ ಪೂರ್ತಿನೇ ಹೇಳ್ಕೊಂಡು ನೀವು ಟಕ್ಸ್ ಎಷ್ಟು ಹಿಡ್ಕೋತೀರ ನೋಡಿಕೊಂಡು ಇದನ್ನು ಟಕ್ಸ್ ಪಾಯಿಂಟ್ನ ಮಾರ್ಕ್ ಹಾಕ್ಕೊಳ್ಳಿ. ಸೊ ನಾನು ಅರ್ಧ ಇಂಚಿನ ಮೇಲೆ 2 ಗೆರೆನ ತೊಗೋತೀನಿ, ಜಾಸ್ತಿ ತೊಗೊಳ್ಳಲ್ಲ. ಸೊ ನೀವು ದಪ್ಪ ಇದ್ದರೆ ಸ್ವಲ್ಪ ದಪ್ಪ ಜಾಸ್ತಿ ತೊಗೊಳ್ಳಿ. ನಾನು ಅರ್ಧ ಇಂಚಿನ ಮೇಲೆ 2 ಗೆರೆ ಅಂದರೆ ಅರ್ಧ ಒಂದೂವರೆ ಇಂಚು ತೊಗೊಂಡಂಗಾಯಿತು. ಸೊ ಇದನ್ನು ಟಕ್ಸ್ ಪಾಯಿಂಟ್ನ ನಾನು ಕೂಡಿಸ್ಕೋತೀನಿ ನೋಡಿ. ಈ ಥರ ಇದನ್ನು ಅರ್ಧ ಮೇಲೆ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು ನೋಡಿ, ಈ ರೀತಿಯಾಗಿ. ಸೊ ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಇದು ಟಕ್ಸ್ ಪಾಯಿಂಟ್, ಓಕೆನಾ. ಈಗ ಈ ಬಸ್ಟ್ ಪಾಯಿಂಟಿಂದ ಮತ್ತೆ ಈ ಕಡೆ 3.5 ಇಂಚಿಗೆ ಮಾರ್ಕ್ ಹಾಕೋಬೇಕು. ನಾವು ಇಲ್ಲಿಂದ ಇಲ್ಲಿ ಎಷ್ಟು ತೊಗೊಂಡಿರ್ತೀವಿ ಅದನ್ನೇ ಇಲ್ಲಿಂದ ಇಲ್ಲಿಗೆ ತೊಗೋಬೇಕು, ಓಕೆನಾ. ಇಲ್ಲಿಂದ ಇಲ್ಲಿ ತೊಗೊಂಡು ಇಲ್ಲಿಂದ ಇಲ್ಲಿಗೆ ತೊಗೋಬೇಕು, ಇದಿಷ್ಟು. ಇದಾದ ನಂತರ ಈಗ ನಾವು ಶೇಪ್ನ ತೆಗಿಬೇಕು. ಇಲ್ಲಿ ನಾವು ಟಕ್ಸ್ ಪಾಯಿಂಟ್ಗೆ ಮಾರ್ಕ್ ಹಾಕಿದ್ದೀವಲ್ವ, ಇಲ್ಲಿಂದ ನಾವು ಇದನ್ನು ಕೂಡಿಸ್ಕೊಂಡು ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಕೂಡಿಸ್ಕೋಬೇಕು ನೋಡಿ. ಈ ರೀತಿಯಾಗಿ ಈ ರೀತಿಯಾಗಿ ಶೇಪ್ ಬರಬೇಕು. ಈ ರೀತಿಯಾಗಿ ಶೇಪು ಇಲ್ಲಿಗೆ ಬಂದು ನಿಲ್ಲಿಸಿ ಈ 3.5 ಇಂಚಿಗೆ ಈ ಕಡೆದು ಟಕ್ಸ್ ಪಾಯಿಂಟ್ ಇದೆಯಲ್ಲ, ಸೊ ಇದನ್ನು ನಾವು ಕೂಡಿಸ್ಕೋಬೇಕು ನೋಡಿ. ಈಗನ ನೋಡಿ ಈ ರೀತಿಯಾಗಿ ಕೂಡಿಸ್ಕೋಬೇಕು. ಈ ರೀತಿ ಅದನ್ನೇ ಇಲ್ಲೊಂದು ಸ್ವಲ್ಪ ರೌಂಡ್ ತೊಗೊಳ್ಳಿ. ಶೇಪ್ ಚೆನ್ನಾಗಿ ಬಂದ್ರೇ ನಮಗೆ ಮಧುಬಾಲ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ, ಓಕೆನಾ. ಇದಿಷ್ಟಾದಮೇಲೆ ಈಗ ನಾವು ಇದನ್ನು ಕೂಡಿಸ್ಕೋಬೇಕಾಗತ್ತೆ ನಿಧಾನವಾಗಿ. ಮೊದಲು ಟ್ಯಾಪ್ ಮಾಡ್ಕೊಂಡು ಬನ್ನಿ. ಕರೆಕ್ಟ್ ಆಯ್ತಂದರೆ ಆಮೇಲೆ ನೀವು ಅದನ್ನೇ ಲೈನ್ ಹಾಕ್ಕೋಬೋದು. ನೋಡಿ ಈಗ ನೋಡಿ ಈ ರೀತಿಯಾಗಿ ನಾವು ಇದನ್ನು ಶೇಪ್ನ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ನೋಡಿ ಈ ರೀತಿಯಾಗಿ ಶೇಪ್ನ ರೌಂಡಾಗಿ ಮಾಡ್ಕೋಬೇಕು ಈ ರೀತಿ. ಸೊ ನೋಡ್ತಾ ಇರ್ಬೋದು, ಇದೇ ನಮ್ಮದು ಏನಂತಾರೆ ಮಧುಬಾಲ ಕಟ್ಟಿಂಗ್ ಆಗುತ್ತೆ. ಸೊ ಹಾಗೆ ಇನ್ನೊಂದು ಇಲ್ಲಿಂದ ಇಲ್ಲಿ ನೀವು ಎಷ್ಟು ಬಂದಿರುತ್ತೆ, ಇಲ್ಲಿ 1.5 ಇಂಚು ನಾವು ಟಕ್ಸ್ ಪಾಯಿಂಟ್ಗೆ ಬಟ್ಟೆನ ಇಲ್ಲಿ ತೊಗೋತೀವಲ್ವ, ಸೊ ಅದನ್ನು 1.5ನ ನಾವು ಇಲ್ಲಿ ಮೊದಲು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ 1.5 ಇಂಚಿನ ಪ್ಲಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿಗೆ ನೋಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಕು ಹೋಗಬೇಡ ಆರ್ಮೂಲ್ ಕಡೆ, ಯಾಕಂದರೆ ನಾವೀಗ ಚೆಸ್ಟ್ ತೊಗೊಂಡು 2 ಇಂಚ್ ಎಕ್ಸ್ಟ್ರಾ ತೊಗೊಂಡೇ 10 ಇಂಚ್ ಮಾರ್ಕ್ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಯಾಕೆ ತೊಗೊಂಡು ಅಂದರೆ ಇಲ್ಲಿ ಟಕ್ಸ್ ಸಂಬಂಧ, ಓಕೆನಾ. ಟಕ್ಸ್ ಸಂಬಂಧ ತೊಗೊಂಡಂಗೆ. ಸೊ ಇದನ್ನು ನಾವು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಕೆಳಗೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಮೇಲೆ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ. ಇದಿಷ್ಟ ಆಯ್ತಲ್ವ. ಇದಾದ ನಂತರ ಇದನ್ನು ಕಟಿಂಗ್ ಮಾಡ್ಕೋತೀನಿ ನಾನು. ನಿಮಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ತುಂಬಾ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನಾನು. ಇದು ಟ್ರೆಂಡಿಂಗಲ್ಲಿದೆ ತುಂಬಾ ಈಗ ಬ್ಲೌಸು. ಇದರಲ್ಲಿ ಇನ್ನೊಂದು ರೀತಿಯೂ ಬರುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ಈ ಥರ ಟೈ ಬರುತ್ತೆ. ಸೊ ಟೈನೂ ಬರುತ್ತೆ, ಬಟ್ ನಾನು ಇದಕ್ಕೆ ಟೈನ ಹಾಕ್ತಾಯಿಲ್ಲ. ಸೊ ಹಾಗಾಗಿ ಟೈಲು ತೋರಿಸ್ಲಿಲ್ಲ ನಾನು. ನೋಡೋಣ, ಅದನ್ನು ಬೇಕಾದರೆ ಮುಂದಿನ ವೀಡಿಯೋಸಲ್ಲಿ ಬರುವಂಥ ವೀಡಿಯೋಸಲ್ಲಿ ಟೈಲು ಕೂಡ ಮಾಡಿ ಹಾಕ್ತೀನಿ. ಸೊ ಈಗ ಇದು ನಿಮಗೆ ಮೊದಲು ಮೇನ್ ಪಾಯಿಂಟ್ ಅರ್ಥ ಆಗಬೇಕು. ಇದು ಅರ್ಥ ಆದರೆ ನೀವು ಟೈನ ಆರಾಮವಾಗಿ ನೀವು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು, ಓಕೆನಾ. ನೋಡಿ ಓಕೆ, ಇದನ್ನು ತೆಗೆದ್ಬಿಟ್ಟು ಈಗ ಈ ಪಾರ್ಟನ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡುವಾಗ ತುಂಬಾ ನೀಟಾಗಿ ಮಾಡ್ಕೋಬೇಕಾಗುತ್ತೆ.
ನೋಡಿ ಈ ರೀತಿಯಾಗಿ ನಮ್ಮದಿದು ಬಂತು, ಈ ರೀತಿಯಾಗಿ ಬಂತು. ಓಕೆನಾ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇದನ್ನಿಟ್ಟೆ ನಾವು ಕಟಿಂಗ್ ಮಾಡ್ಕೋಬೇಕು. ಹಾಗೆ ನಾವು ಸ್ಟಿಚಿಂಗ್ ಮಾಡುವಾಗ ಏನು ಮಾಡಬೇಕು, ಇದನ್ನು ಈ ರೀತಿಯಾಗಿ ಇಟ್ಟು ನಾವು ಈ ರೀತಿಯಾಗಿ ಕಟಿಂಗ್ನ ಬಟ್ಟೆಯಲ್ಲಿ ಕಟ್ ಮಾಡ್ಕೋವಾಗ ಈ ರೀತಿ ಮಾಡ್ಕೋಬೇಕು. ಓಕೆನಾ. ಇದು ಎಕ್ಸ್ಟ್ರಾ ಹತ್ತದ ನಾವು ಈ ಥರ ಮೈನಸ್ ಮಾಡಬೇಕು. ಈ ರೀತಿ ಇಟ್ಕೊಂಡು ನಾವು ಬಟ್ಟೆನ ಕಟ್ ಮಾಡಬೇಕಾಗತ್ತೆ. ನಾನು ಕಟ್ ಮಾಡುವಾಗ ತೋರಿಸ್ತೀನಿ ಅದನ್ನು. ಮೇನ್ ಕ್ಲಾತ್ ಕಟ್ ಮಾಡುವಾಗ ಇದನ್ನು ತೆಗೆದಿಡ್ತೀನಿ. ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನು ಮೇನ್ ಕ್ಲಾತ್ ಕಟ್ಟಿಂಗು ಹಾಗೆ ಫ್ರಂಟ್ ಸ್ಟಿಚಿಂಗ್ ತೋರಿಸ್ತೀನಿ. ಇದರಲ್ಲಿ ಆದರೆ ತುಂಬಾ ಏನಾಗುತ್ತೆ, ವಿಡಿಯೋ ಲೆಂತ್ ಆಗುತ್ತೆ. ಸೊ ಹಾಗಾಗಿ ಇದ್ರದ್ದು ಒಂದು ತೋರಿಸ್ಬಿಡ್ತೀನಿ. ಇದಿಷ್ಟೇ ಅಲ್ಲ, ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಮೊದಲಿಗೆ ಇದು ಹೇಗಿದೆ ಅಲ್ವಾ ಅದೇ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಕಟೋರಿ ಟೈಪೇ ಬರುತ್ತೆ. ಓಕೆನಾ. ಇದನ್ನು ಈ ರೀತಿಯಾಗಿ ಅದೇನಿರುತ್ತಲ್ಲ ಅದೇ ರೀತಿ ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ತೊಗೋಬೇಕು. ಎಲ್ಲಿ ಗೊತ್ತಾ, ಈ ನೆಕ್ಕಲ್ಲಿ ಯಾವುದೇ ಕಾರಣಕ್ಕೆ ತೊಗೊಳಕ್ಕೆ ಹೋಗಬೇಡಿ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾತ್ರ ತೆಗಿಬೇಕಾಗುತ್ತೆ. ಯಾಕಂದರೆ ನಾವು ಸ್ಟಿಚಿಂಗ್ ಮಾಡ್ತೀವಲ್ವ. ಸೊ ಹಾಗಾಗಿ ಒಂದು ಅರ್ಧ ಇಂಚಿನಷ್ಟು ಮಾತ್ರ ತೆಗಿಬೇಕಾಗುತ್ತೆ. ಅರ್ಧ ಇಂಚಿನಷ್ಟು ಮಾತ್ರ ನಾವು ಇಲ್ಲಿ ಎಕ್ಸ್ಟ್ರಾನ ತೆಗಿಬೇಕಾಗುತ್ತೆ. ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನ್ಗಂತ ಮಾತ್ರ. ಓಕೆನಾ. ಇಲ್ಲಿ ಮಾತ್ರ ರೌಂಡಪ್ಪಲ್ಲಿ ಮಾತ್ರ, ಯಾವುದೇ ಕಾರಣಕ್ಕೂ ನೆಕ್ಕಲ್ಲಿ ಅದು ತೊಗೊಳಕ್ಕೆ ಹೋಗಬೇಡಿ. ರೌಂಡಲ್ಲಿ ಮಾತ್ರ ತೊಗೊಂಡು ಇದನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಮಧುಬಾಲ ಅನ್ನೋಂಥ ಏನು ಕಟ್ಟಿಂಗ್ ಅಂತಾರಲ್ವ, ಸೊ ಅದು ರೆಡಿ ಆಗುತ್ತೆ. ನೋಡಿ ಇಲ್ಲಿ ಮಾತ್ರ ಒಂದು 1/2 ಇಂಚ್ ಮಾತ್ರ. ಯಾಕಂದರೆ ಸ್ಟಿಚಿಂಗ್ ಮಾಡಿದಾಗ ಇಲ್ಲಿ ನಮಗೆ ಬಟ್ಟೆ ಕಡಿಮೆ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮತ್ತೆಲ್ಲೂ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ. ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಇದನ್ನು. ನೋಡಿ ಆಯಿತು. ಸೊ ಮಧುಬಾಲ ರೆಡಿ. ಟ್ರೆಂಡಿಂಗ್ ಬ್ಲೌಸ್ ಡಿಸೈನಿಂದು ನಮ್ಮದು ರೆಡಿ ಆಯಿತು. ಓಕೆನಾ. ಇದನ್ನು ಇಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಂಟು ಇದು ಏನು ಬಟ್ಟೆನ ಕಟ್ ಮಾಡಿ ನಿಮಗೆ ಲೈನಿಂಗ್ ಕ್ಲಾತ್ನ ಕಟ್ ಮಾಡಿ ಸ್ಟಿಚ್ ಮಾಡೋದನ್ನು, ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡೋದನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಆ ವಿಡಿಯೋ ಕೂಡ ಬರುತ್ತೆ. ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಸೊ ನಾನು ಈ ಥರ ಅರ್ಥ ಆಗುವಾಗಿ ಎಲ್ಲ ಥರ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ ಬಗ್ಗೆ ಹಾಕ್ತಾ ಇರ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಫುಲ್ಲಾಗಿ ನೋಡಿದ್ದೀರಾ ಅನ್ಕೋತೀನಿ. ಪ್ಲೀಸ್ ನೋಡಿದರೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.